ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಇನ್ನೊಂದು ಜಾತಕ ಭಾಳ ವೆರಿ ಇಂಟ್ರೆಸ್ಟಿಂಗ್. ಇದು ಯಾವುದೋ ಗೌರ್ಮೆಂಟ್ ಉದ್ಯೋಗ ಇರಬೇಕು. ಅವರದ್ದು ಕಟಕ ಲಗ್ನ, ಭ 3ನೇ ಮನೆಯಲ್ಲಿ ಕೇತು ಅಂದರೆ 9ನೇ ಮನೆಯಲ್ಲಿ ರಾಹು, ಶನಿ ಪಂಚಮದಲ್ಲಿ ವಕ್ರಿ, ಗುರು 10ನೇ ಮನೆಯಲ್ಲಿ, ಶುಕ್ರ 11ರಲ್ಲಿ, ರವಿ ಚಂದ್ರ ಕುಜ ಬುಧ ವಕ್ರಿ 12ನೇ ಮನೆಯಲ್ಲಿ. ಈಗ ಇವರಿಗೆ ಟ್ರಾನ್ಸ್ಫರ್ ಆಗುತ್ತೋ ಇಲ್ವೋ ಅಂತ ಕೇಳಿದ್ದಾರೆ. ಭಾವಚಲಿತದಲ್ಲಿ ರಾಹು ಗುರು ಒಟ್ಟಿಗೆ, ಚಂದ್ರ ಶನಿ ಶುಕ್ರ ಒಟ್ಟಿಗೆ, ರವಿ ವಕ್ರಿ ಬುಧ ಕುಜ 12ರಲ್ಲಿ. ಓಕೆ, ಮತ್ತು ಕೇತು ಶನಿ ಎಲ್ಲ ಅಲ್ಲಲ್ಲೇ ಇದ್ದಾರೆ. ಈಗ ನಾವು ಏನು ಮಾಡಬೇಕು? ಇದನ್ನು ವಿಶ್ಲೇಷಣೆಯನ್ನು ಮಾಡೋಣ. ಹೇಗೆ? ಈಗ ರಾಹು ಮೇ 18ರ ನಂತರ ಕುಂಭಕ್ಕೆ ಬರ್ತಾನೆ ಅಲ್ವಾ? ಕುಂಭದಿಂದ ರಾಹುವಿನ ಪಂಚಮ ದೃಷ್ಟಿ 4ನೇ ಮನೆಗೆ ಬರ್ತದೆ. ಆಮೇಲೆ ರಾಹುವಿನ 9ನೇ ದೃಷ್ಟಿ 12ನೇ ಮನೆ ಹೋಗ್ತದೆ. 12ನೇ ಮನೆ ಅಂದರೆ ಶಿಫ್ಟಿಂಗ್, ಇರುವ ಸ್ಥಳದಿಂದ ಶಿಫ್ಟಿಂಗ್ ಅಂತ ಹೇಳ್ಬೋದು. ಅದೇ ಜುಲೈ 13ರ ನಂತರ 13ಕ್ಕೆ ಶನಿ ವಕ್ರಿ ಆಗ್ತಾನೆ. ಶನಿ ವಕ್ರಿ ಆಗಿದ್ರೆ ದಿಗ್ಬಲಿ, ಶನಿ ಕುಂಭಕ್ಕೆ ತೆಗೆದುಕೊಳ್ಬೇಕು. ಸೊ ರಾಹು ಮತ್ತು ಶನಿ, ರಾಹು ಮತ್ತು ಶನಿ. ಆವಾಗ ಜುಲೈ 13ರ ನಂತರ ಪವರ್ 100 ವೋಲ್ಟೇಜ್ ಪವರ್ ಅಂತ ಟ್ರೀಟ್ ಮಾಡಿ. ಆವಾಗ ಶನಿಯ 3ನೇ ದೃಷ್ಟಿ ದಶಮದಲ್ಲಿ ಅಂದರೆ ವೃತ್ತಿಯ ಮನೆ ಮೇಲೆ, ಶನಿಯ 7ನೇ ದೃಷ್ಟಿ ಲಗ್ನದಿಂದ 2ನೇ ಮನೆ, ಶನಿಯ 10ನೇ ದೃಷ್ಟಿ ಲಗ್ನದಿಂದ ಪಂಚಮ ಸ್ಥಾನದ ಮೇಲೆ ಬೀಳ್ತದೆ. ಆದರೆ ರಾಹು ಇನ್ನು 18 ತಿಂಗಳು ಅಲ್ಲೇ ಇರ್ತಾನೆ. ಓಕೆ, ಸೊ ಅದನ್ನೇ ನಾನು ಇಲ್ಲಿ ಕನ್ನಡದಲ್ಲಿ ವಿಶ್ಲೇಷಣೆಯನ್ನು ಕೊಟ್ಟಿದ್ದೇನೆ. ಮೇ 18ರ ನಂತರ ಗೋಚಾರದ ರಾಹು ನೋಡಿ ಇಲ್ಲಿದೆ. ಓಕೆ, ಸ್ಥಾನದ ಮೇಲೆ ದೃಷ್ಟಿ, ರಾಹುವಿನ ದೃಷ್ಟಿ ಸುಖಸ್ಥಾನದ ಅಂದರೆ ಹೋಮ್ ಲ್ಯಾಂಡ್ ಮೇಲೆ ಬೀಳ್ತದೆ. ಅಂದರೆ ನಿಮಗೆ ಪರಸ್ಥಳಕ್ಕೆ ಇದ್ದ ಸ್ಥಳದಿಂದ ಬೇರೆ ಕಡೆಗೆ ವರ್ಗಾವಣೆಯನ್ನು 12ನೇ ಮನೆಯಲ್ಲಿ ಆದ ಕಾರಣ ಆಗಬಹುದು. ಆದರೆ ನಿಮ್ಮ ಬರ್ತ್ ರಾಹು ಇದ್ದಲ್ಲಿಯೇ ಭಾಗ್ಯದಲ್ಲಿ ಇರುವುದರಿಂದ ನಿಮ್ಮ ಭಾಗ್ಯೋದಯ ಉಂಟು. ಅಂದರೆ ಈಗ ಟ್ರಾನ್ಸಿಟ್ ರಾಹು ಕೂಡ ಬರ್ತ್ ರಾಹುವಿನ ಜೊತೆಯಲ್ಲಿ ಸೇರಿಬಿಟ್ಟಿದ್ದಾನೆ. ಓಕೆ, ಸೊ ಬರ್ತ್ ರಾಹು ಎಲ್ಲಿದ್ದಾನೆ? ಇಲ್ಲಿ ಮೀನದಲ್ಲಿದ್ದಾರೆ. ಓಕೆ, ಈಗ ಮೇ 18ರ ನಂತರ ಅವನು ಈ ಕಡೆ ಬರ್ತಾನೆ, ಕೆಳಗಡೆ ಬರ್ತಾನೆ. ಸೊ ಇಲ್ಲಿ ಬರ್ತರಾವು ಅಲ್ಲೇ ಇದೆ, ಅಂದರೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಳ ಉಂಟು ಅಂತೇಳಿ. ಆದರೆ ದಶಾದಲ್ಲಿ ನಿಮಗೆ ಶನಿಯಲ್ಲಿ ಶುಕ್ರ ಮತ್ತು ಶುಕ್ರನಲ್ಲಿ ಸೂರ್ಯ ನಡೆಯೋದ್ರಿಂದ ನಿಮಗೆ ವರ್ಗಾವಣೆ ಮ್ಯಾನೇಜ್ಮೆಂಟಿನ ತರಫ್ನಿಂದ ಆಗುತ್ತೆ ಅಂಥೇಳಿ ಜಗನ್ನಾಥ್ ಅವರಿಂದ ಹೇಳಿದ್ದೇನೆ. ಅದನ್ನೇ ಇದು KP ನ್ಯೂ ಆಸ್ಟ್ರೋದಲ್ಲಿ ಹಾಕಿದಾಗ ಆವಾಗ ನಿಮಗೆ ಇಲ್ಲಿ ಗ್ರಹಗಳದ್ದು ಹಾಗೂ ಕಲ್ಸ್ಪಲ್ ಡೀಟೇಲ್ಸ್ ಸಿಗ್ತದೆ ನಿಮಗೆ. ಓಕೆ, ಅದನ್ನು ನೀವಿಲ್ಲಿ ನೋಡ್ಬೋದು. ನೋಡಿ, ರಾಹು ಕಸ್ಪಲ್ ಇದರಲ್ಲಿ KPಯಲ್ಲಿ ರಾಹು 9ಕ್ಕೆ ಬಂದ. ಇಲ್ಲಿ ಕರೆಕ್ಟ್ ಗೊತ್ತಾಗ್ತದೆ. ಓಕೆ, 9 ಕೋಆರ್ಡಿನೇಷನ್ ನೋಡಿ, ರಾಹುಗೆ 9 ಬಂದಿದೆ ನೋಡಿ, ಇಲ್ಲಿ ಕೇತುಗೆ 3 ಬಂದಿದೆ. ನೆನ್ಪಿಟ್ಕೊಳ್ಳಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಈಗ ರಾಹುವಿನ ಕೋಆರ್ಡಿನೇಟರ್ ಇಲ್ಲಿದೆ ನೋಡಿ, ರಾಹು ನೋಡಿ 9. ರಾಹುಗೆ ನಕ್ಷತ್ರ ಲಾರ್ಡ್ ಶನಿ, ಹಾಗೆ ಸಬ್ ಲಾರ್ಡ್ ರಾಹು ಅಗೇನ್ 959. ಇದು ಇಂಪಾರ್ಟೆಂಟ್. ಈಗ ನಾವು 10th ಕಸ್ಪು ನೋಡಿದರೆ
10ನೇ ಮನೆ 10ನೇ ಕಸ್ಪ್ ಇಲ್ಲಿದೆ ನೋಡಿ, 10th ಕಸ್ಪ್ ಬೃಹಸ್ಪತಿ. ಬೃಹಸ್ಪತಿಗೆ ಏನಿದೆ ಇಲ್ಲಿ ನೋಡಿ, ಬೃಹಸ್ಪತಿಗೆ 9, ನಕ್ಷತ್ರ ಲಾರ್ಡ್ ಕೇತು 3, ಆಮೇಲೆ ಶುಕ್ರ ಸಬ್ ಲಾರ್ಡ್ 11/411. ಬೃಹಸ್ಪತಿಗೆ 9/6. 6 ಅಂದರೆ ಸರಿ ಕ್ಯಾರಿಯರ್. ಓಕೆ, 6. ಸೊ ಈಗ ದಶಾಭುಕ್ತಿ ದಶಾ ಏನು ನಡೀತದೆ ಅಂತ ನೋಡೋಣ. ಶನಿ ದಶಾ ಶುಕ್ರ, ಇದು ಇನ್ನೂ ಟ್ರೂ ಆಸ್ಟ್ರೋದಲ್ಲಿ ನೋಡಿದಾಗ ನಿಮಗೆ ಕ್ಲಿಯರ್ ಕಟ್ ಗೊತ್ತಾಗ್ತದೆ ಯಾವ ಪೀರಿಯಡಲ್ಲಿ ಅಂತೇಳಿ. ಓಕೆ, ಇಲ್ಲಿ ನಿಮಗೆ ಇದನ್ನು ಎಕ್ಸ್ಪ್ಲನೇಷನ್ ಕೊಡುವಾಗ ಅಗತ್ಯ ಇಲ್ಲ. ನೋಡಿ, ABCD. ಓಕೆ, ಅದರಲ್ಲಿ B/D 12/2 ಸೂರ್ಯ, 11/1 ಚಂದ್ರ, 12/5 10 ಮಾರ್ಸ್, 12/3 12 ಮರ್ಕ್ಯುರಿ, ಬೃಹಸ್ಪತಿ 9/6, ಶುಕ್ರ 11/4, ಆಮೇಲೆ ಸ್ಯಾಟರ್ನ್ 5/7 8, ರಾಹು 9, ಆಮೇಲೆ ಕೇತು 3. ಓಕೆ, ಅದನ್ನು ದಶಾ ಸಿಸ್ಟಮಲ್ಲಿ ನೋಡೋಣ. ಈಗ ನೋಡಿ, ಈಗ ಲೇಟೆಸ್ಟ್ ದಶಾ ಭುಕ್ತಿ ಅಂತರ್ದಶ ಹಾಕಿದ್ದೇನೆ ಇಲ್ಲಿ, ಸಬ್ ಅಂತರ್ದಶ. ಅದು ಡೇಟ್ ವೈಸ್ ಕೂಡ ಯಾವಾಗ ಯಾವಾಗ ಬರ್ತದೆ ಅಂತೇಳಿ ಈ ರೀತಿ ಮಾಡಿದ್ದೇನೆ ನೋಡಿ. ಯು ಕ್ಯಾನ್ ಸಿ ಹಿಯರ್. ಇದು ಭಾಳ, ಯಾರು ಈ ರೀತಿ ಹೇಳಿಕೊಡೋದಿಲ್ಲ ನಿಮಗೆ, ನಾನು ಹೇಳ್ತೇನೆ, ನೋಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಶನಿ ಶುಕ್ರ 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 5 ಅಂದರೆ ಮನಿ ಪ್ಲೇಸ್ ದ ರೋಲ್ ಅಂತೇಳಿ. 5 ಲಿಟ್ಲ್ ಬಿಟ್ ಲೇಟ್ ಆಗ್ಬೋದು, ಡಿಲೇ ಆಗುವ ಸಾಧ್ಯತೆ ಇದೆ. ಓಕೆ, 11 ಈಸ್ ಸಕ್ಸಸ್ಫುಲ್, ಪ್ರಾಫಿಟ್. ಆಮೇಲೆ ಇಲ್ಲಿ ನಾವು ನೋಡಬೇಕಾದ್ದು ಯಾವಾಗ ಆಗ್ಬೋದು ನೋಡಿ. ಇಲ್ಲಿ 9/6 ಬೃಹಸ್ಪತಿ ಅಂದರೆ 6 ಈಸ್ ಕ್ಯಾರಿಯರ್. ಇಲ್ಲಿ 5 11 ನೋಡಿ, ಇಲ್ಲಿ ಇದು ಎಂಡ್ ಆಗುತ್ತೆ, ಇದು ಎಂಡಿಂಗ್ ಡೇಟ್. ಇದು 3/7/2025 ಒಳಗಡೆ ಬೇರೆ ಎಲ್ಲ ನಿಮಗೆ ಇಲ್ಲಿ ಸೂರ್ಯನಲ್ಲಿ ಒಂದು ಸ್ವಲ್ಪ ಸಾಧ್ಯತೆ ಇದೆ ಡಿಸ್ಪ್ಲೇಸ್ಮೆಂಟ್. ಓಕೆ, ಮಂಗಲಲ್ಲಿ ಸಾಧ್ಯತೆ ಇದೆ ನೋಡಿ. ಇದೆಲ್ಲ ಸಾಧ್ಯತೆ, ಪ್ರೊಬಬಿಲಿಟಿ ಯು ಕ್ಯಾನ್ ಗಿವ್. ನೋಡಿ, ಈ ಥರ ಆಗ್ಬೋದು ನಿಮಗೆ. ಯಾವಾಗ 12/4/2025 ಆಗ್ಬೋದು, ಇಲ್ಲ 10/5/2025 ಆಗ್ಬೋದು, ಅಲ್ಲ 3/7/2025 ಖಡಾಖಂಡಿತವಾಗಿ ಆಗ್ಬೋದು ಅಂತ ಹೇಳ್ಬೋದು. ಸತ್ಯ ಹೇಳಬೇಕಂದ್ರೆ ಅವರು ಮೊನ್ನೆ ನನಗೆ ಇನ್ಫಾರ್ಮ್ ಮಾಡಿದರು, ಉಪಾಧ್ಯಾಯರ ನೀವು ಹೇಳಿದ್ದು ನನಗೆ ಕರೆಕ್ಟ್ ಟ್ರಾನ್ಸ್ಫರ್ ಆಯಿತು. ಎಲ್ಲಿಗೆ ಅಂದರೆ ಬ್ಯಾಡ್ಗೆಯಿಂದ ಟ್ರಾನ್ಸ್ಫರ್ ಆಯಿತು. ಅವ್ರು ಬ್ಯಾಡ್ಗೆಯಲ್ಲಿದ್ದರು. ಸೊ ಮಸ್ಟ್ ಹ್ಯಾವ್ ಗಾನ್ ಟು ಹೋಮ್ ಲ್ಯಾಂಡ್, ಹಾವೇರಿಗೂ ಟ್ರಾನ್ಸ್ಫರ್ ಆಗಿರ್ಬೇಕು ಅವರಿಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಈಸ್ ಮೈ 5th ಹಾರೋಸ್ಕೋಪ್. ಜಾಬ್ ವಿಚಾರದಲ್ಲಿ ನಾನು ಹೇಳಿದ್ದು ಕರೆಕ್ಟಾಗಿರೋದು. ಒಂದು ಕ್ಯಾಲಿಫೋರ್ನಿಯಾದಿಂದ ಹೌಸ್ಟನ್ ಆಲ್ರೆಡಿ ನಿಮಗೆ ಹಾಕಿದ್ದೇನೆ, ಬ್ರಹ್ಮ ವಿಷ್ಣು ಮಹೇಶ್ವರದಲ್ಲಿ ನೋಡಿ. ಇನ್ನೊಂದು 19 ವರ್ಷ ಒಂದು ಕಂಪನಿಯಲ್ಲಿದ್ದು ಅದು ಎಸೆಂಚುರಾ ಅಕ್ವೈರ್ ಮಾಡ್ತು. ಕೊನೆಗೆ ಅವರಿಗೆ ನಾನು ಹೇಳಿದಂಗೆ ಟೇಕ್ ಓವರ್ ಕಂಪ್ನಿ ಕೂಡ ತಗೊಳ್ಬೋದು ನಿಮ್ಮನ್ನು. ಹಾಗೆ ಎಸೆಂಚುರಾ ಅವರನ್ನು ಅಪ್ಗ್ರೇಡ್, ಯಾವುದೋ ಪೊಸಿಷನಲ್ಲಿ ಅಪ್ಗ್ರೇಡ್ ಮಾಡಿ ಸ್ಯಾಲ್ರಿಯಲ್ಲಿ ಅಪ್ಗ್ರೇಡ್ ಮಾಡ್ತು. ಇನ್ನೊಂದು ಅವರಿಗೆ ಮೆಕ್ಡೊನಾಲ್ಡಲ್ಲಿ ಇದ್ದದ್ದು ಡಿಮಾರ್ಟಿಗೆ ಹೋಗುವಂಥ ಸಾಧ್ಯತೆ 100ಕ್ಕೆ 100 ಇದೆ. ಇದು ಈಗ ಇನ್ನೊಂದು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ನೀವು ಸರಿಯಾಗಿ ನಾನು ಹೇಳಿದ ಉದಾಹರಣೆಗಳನ್ನು ನೋಡಿದರೆ ನೀವು ಖಂಡಿತ ಎಕ್ಸ್ಪರ್ಟ್ ಆಗ್ತೀರ. ಐ ಆಮ್ ಟೆಲಿಂಗ್ ಯು, ಐ ಬೆಟ್. ಯಾಕಂದರೆ ನಿಮಗೆ ಅದು ಗೊತ್ತಿರಬೇಕು, ಯಾವ ಯಾವ ಕೋಆರ್ಡಿನೇಟ್ಸ್ ಇದ್ದರೆ ಏನೇನು ಆಗ್ತದೆ. ಮೇಲ್ಗಡೆ ಇದ್ದರೆ ಏನು, ಕೆಳಗಡೆ ಇದ್ದರೆ ಏನು. ಕೆಲವು ಬಾರಿ ಕೆಳಗಡೆ ಇದ್ದರೂ ಕೂಡ ದಟ್ ಈಸ್ ಸಪೋರ್ಟಿಂಗ್. ಓಕೆ, ಸೊ ಅದೇ ರೀತಿಯಲ್ಲಿ ನಾನು ನಿಮಗೆ ಮ್ಯಾರೇಜ್ ಉದಾಹರಣೆನೂ ಇನ್ನು ನೆಕ್ಸ್ಟ್ ಕೊಡಲಿಕ್ಕಿದ್ದೇನೆ. ಎಲ್ಲಿ ಮ್ಯಾರೇಜ್ ಆಗ್ತದೆ, ಎಲ್ಲಿ ಮ್ಯಾರೇಜ್ ಆಗುವುದಿಲ್ಲ. ಕೆಲವರಿಗೆ ನಾನು ನೋಡಿದ್ದೇನೆ ಒಂದು ಹಾರೋಸ್ಕೋಪಲ್ಲಿ 5
ಪ್ರಾಮುಖ್ಯತೆ ಎಲ್ಲ ಕಡೆ 5 5 5 5 ಬಂದಿದೆ. ಅದರ್ಥ ಏನು? 5 ಈಸ್ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಸಾಧ್ಯವಿಲ್ಲ. ಲೇಝಿ ಅಥವಾ ಲವ್ ಆ್ಯಂಡ್ ರೊಮ್ಯಾನ್ಸ್, ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದ, ಇಲ್ಲ ತನಗೆ ಅದೇ ಬೇಕು ಅಂತೇಳಿ ಹೇಳ್ಕೊಂಡು ಹೊರಟು ಮಾಡ್ತಿದ್ದ. ಸೊ ಅದರಿಂದ ಅವನಿಗೆ ಮದುವೆ ಆಗದೆ ಕೂತಿದ್ದಾನೆ. ಐ ಆಮ್ ಟೆಲ್ಲಿಂಗ್ ಯು 1991 ಹಾರೋಸ್ಕೋಪ್ ಫೆಲೋ ಸ್ಟಿಲ್ ಈಸ್ ನಾಟ್ ಮ್ಯಾರಿಡ್. ಎಷ್ಟಾಯ್ತು? 9, 25, 34 ವರ್ಷ. ಅವನಿಗೆ ಮದುವೆ ಆಗ್ತದಾ? ಕಷ್ಟ. ಈ ಕಾಲದಲ್ಲಿ ಹೆಣ್ಮಕ್ಳು 34, 35 ವರ್ಷದವರಿದ್ದಾರೆ, ಗಂಡು ಮಕ್ಕಳು 34, 35 ವರ್ಷದವರಿದ್ದಾರೆ. ಯಾವುದು ನೀವು ತುರಂತವಾಗಿ ಮಾಡ್ತೀರೋ ಥಕ್ ಅಂತೇಳಿ ಆಗಬೇಕು. ಮದುವೆ ಎಲ್ಲ ಫಟ್ ಅಂತೇಳಿ ಆಗಬೇಕು. ಯಾವುದು ಮೀನ ಮೇಷ ಎಣಿಸ್ಲೇಬಾರ್ದು, ತಿಳ್ಕೊಳ್ಳಿ. ಇಷ್ಟನ್ನು ಹೇಳಿ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೇನೆ.